ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ಮೊನ್ನೆ ವಿಡಿಯೋದಾಗೆ ಹೇಳಿದ್ದೆ ನಂಜನಗೂಡು ಹೋಗ್ತಾ ಇದ್ದೀವಿ ನೋಡಿ, ಮೈಸೂರು ಟ್ರಿಪ್ ಮುಗಿಸ್ಕೊಂಡು ಅಂತ. ನೋಡಿ ನಾವು ಮೈಸೂರಿಂದ ನಂಜನಗೂಡಿಗೆ ಬಂದ್ವಿ. ನೋಡಿ ನಂಜನಗೂಡು ಹೊರಗಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಗೋಪುರ ಎಲ್ಲ ಯಾವ ಥರ ಇದೆ ಅಂತ. ನಾನು ಬಂದಿರಲಿಲ್ಲ, ಇದೇ ಫಸ್ಟ್ ನಂಜನಗೂಡಿಗೆ ಬಂದಿದ್ದು. ತುಂಬ ಖುಷಿ ಆಯಿತು ನನಗೆ ದೇವಸ್ಥಾನದ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ ವಾತಾವರಣ ಹೊರಗೆ ಅಂತ. ನಂಜನಗೂಡು ಮೈಸೂರಿಂದ ನಂಜನಗೂಡಿಗೇನು ಕಷ್ಟಪಡಬೇಕಾಗಿಲ್ಲ. ನಾವು ಬಸ್ಸಿಗೆ ನಾವು ಎಲ್ಲ ತಿಂಡಿ ಗಿಂಡಿ ಎಲ್ಲ ತಿಂದು ಬಸ್ ಸ್ಟ್ಯಾಂಡಿಗೆ ಬರೀ ನಂಜನಗೂಡು ಬಸ್ ಹಚ್ಚಿದ್ರು. ಹಾಗಾಗಿ ಬೇಗನೆ ರೀಚ್ ಆದ್ವಿ ನಾವು ನಂಜನಗೂಡಿಗೆ. ಅಲ್ಲಿಂದ ಮತ್ತೆ ಆಟೋ ಮಾಡ್ಕೊಂಬರ್ಬೇಕು. 20 ರೂಪಾಯಿ ಕೊಟ್ಟರೆ ಆಟೋದವ್ರು ತಂದು ದೇವಸ್ಥಾನಕ್ಕೆ ಬಿಡ್ತಾರೆ. ನೋಡಿ ಇಲ್ಲಿ ಹೊರಗಡೆ ಎಲ್ಲ ತುಂಬ ಅಂದರೆ ತುಂಬ ಜನ ಇತ್ತು. ಬರೀ ಸೆಲ್ಫಿ ಮತ್ತು ವಿಡಿಯೋ ಮಾಡೋರೇ ಜಾಸ್ತಿ ಇದ್ದರು ಫ್ರೆಂಡ್ಸ್. ನೋಡಿ ಇಲ್ಲಿ ಫೋಟೋ ತಕ್ಕೊಳ್ಳೋದು ಮತ್ತು ವಿಡಿಯೋ ಮಾಡೋದು. ನೋಡಿ ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗಿಲ್ಲ. ಹಣ್ಣು ಕಾಯಿ ಎಲ್ಲ 100 ರೂಪಾಯಿ ಕೊಟ್ಟು ನಾವು ಒಳಗಡೆ ಹೋಗಿದ್ವಿ. ಟಿಕೆಟ್ ಎಲ್ಲ ಮಾಡಿಸ್ಕೊಂಡು ಹಣ್ಣು ಕಾಯಿ ಎಲ್ಲ ಮುಗಿಸ್ಕೊಂಡು ಹೊರ ಬಂದ್ವಿ. ನೋಡಿ ಹೊರಗಿಂದ ಯಾವ ಥರ ಕಾಣಿಸ್ತಿದೆ ಅಂತ ದೇವಸ್ಥಾನ. ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮೇಲ್ಕೋಟೆಗೆ ಹೋಗೋಕ್ಕೆ ಮತ್ತು ಮೈಸೂರಿಗೆ ಬರಬೇಕಾಯ್ತು. ಮೈಸೂರಿಂದ ನಾವು ಮೇಲ್ಕೋಟೆಗೆ ಸ್ವಲ್ಪ ಕಷ್ಟಪಟ್ಟು ಬಂದ್ವಿ ಫ್ರೆಂಡ್ಸ್. ಬಸ್ಸು ತುಂಬ ರಶ್ ಇತ್ತು, ಆದರೂ ಕಂಡಕ್ಟರ್ ರಿಕ್ವೆಸ್ಟ್ ಮಾಡಿಕೊಂಡು ಬಂದ್ವಿ. ಇಲ್ಲಿ ನೋಡಿ ಮತ್ತು ಮೇಲ್ಕೋಟೆಯಲ್ಲಿ ತುಂಬ ಹಸುವಾಗಿತ್ತು ನನಗೆ. ಮೊದಲು ಊಟ ಮಾಡಬೇಕಾಗಿತ್ತು. ಹಾಗಾಗಿ ನಾವು ಪುಳಿಯೋಗರೆ ಫೇಮಸ್ ನೋಡಿ ಮೇಲ್ಕೋಟೆದು. ಯಾರೆಲ್ಲ ಮೇಲ್ಕೋಟೆಗೆ ಹೋಗ್ತೀರಾ ಪುಳಿಯೋಗರೆ ತಿಂದು ಬನ್ನಿ ಅಂತ ಹೇಳ್ತೀನಿ. ಇಲ್ಲಿ ಹೋಟೆಲಲ್ಲಿ 120 ರೂಪಾಯಿಗೆ ಎಷ್ಟೆಲ್ಲ ಊಟ ಕೊಡ್ತಿದ್ದಾರೆ ನೋಡಿ. ಈ ಸ್ವೀಟು ಭಾಳ ಚೆನ್ನಾಗಿತ್ತು. ನಾನು ಕೇಳಿದೆ, ಆದರೆ ಸಕ್ಕರೆದಿದೆ ಬೆಲ್ಲದಿಲ್ಲ ಅಂತ ಹೇಳಿದ್ರಿ ಸ್ವೀಟ್ಗೆ. ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್, ನಂಗೆ ಭಾಳ ಇಷ್ಟ ಆಯ್ತದು. ಆದರೆ ಖಾಲಿಯಾಗಿದೆ ಅಂತ ಹೇಳಿದರು. ನೋಡಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದ್ವಿ, ಮೇಲ್ಕೋಟೆ. ನೋಡಿ ಮೇಲ್ಕೋಟೆ ಯಾವ ದೇವಸ್ಥಾನದಲ್ಲೂ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲಾವ್ ಇರೋಂಗಿಲ್ಲ ಫ್ರೆಂಡ್ಸ್. ನಾವು ಬೋರ್ಡ್ ನೋಡಿ ಹಾಗೆ ಬರ್ತಿದ್ವಿ. ನೋಡಿ ಇವಾಗ ದೇವಸ್ಥಾನದ ಒಳಗೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ನೋಡಿ ನಾವು ಹೊರಗಡೆ ಇದ್ದಿದ್ದು, ಮೇಲ್ಕೋಟೆ ಹೊರಗಡೆ ಇದ್ದಿದ್ದು ನಾನು ವಿಡಿಯೋ ಮಾಡ್ತಾ ಇರೋದು. ಒಳಗಡೆ ಹೇಳಿದರು ಅವರು, ದಯವಿಟ್ಟು ಯಾರು ವಿಡಿಯೋ ಮಾಡಬೇಡಿ, ಆಮೇಲೆ ಫೋಟೋ ತೆಗಿಬೇಡಿ ಅಂತ ಹೇಳಿದರು. ಅವ್ರು ಹೇಳಿದ ಮೇಲೆ ನಾವು ಮಾಡಿದ್ರು ತಪ್ಪಾಗುತ್ತೆ ಅಂತ ಹೇಳಿ ನಾನು ಹೊರಗಡೆ ಬಂದಮೇಲೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಪೂರ್ತಿ ಹೊರಗೆ ಬಂದಮೇಲೆ ನೋಡಿ ಹೊರಗಡೆ ಯಾವ ಥರ ಇದೆ ಅಂತ ಮೇಲ್ಕೋಟೆ. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಇಲ್ಲಿ ಪ್ರಸಾದ ಇರುತ್ತಂತೆ, 2 ಗಂಟೆಗೆ ಮುಗಿಯುತ್ತಂತೆ. ಆದರೆ ನಾವು ಮೈಸೂರಿಂದ ನಂಜನಗೂಡಿಂದ ಮತ್ತೆ ಮೈಸೂರಿಗೆ ಬಂದು ನಾವು ಮೇಲ್ಕೋಟೆ ಬರಬೇಕಾದ್ರೆ ಸ್ವಲ್ಪನೇ ನಮಗೆ ಕಷ್ಟ ಆಯಿತು. ಬಸ್ ಪ್ರಾಬ್ಲಮ್ ಇತ್ತು. ಬಸ್ ಇತ್ತು ಫ್ರೆಂಡ್ಸ್, ಆದರೆ ಫುಲ್ ರಶ್ ಆಗಿ ಬರ್ತಿತ್ತು. ಜಕ್ಕನಹಳ್ಳಿ ಅನ್ನೋ ಊರಿಗೆ ಬಂದು ಅಲ್ಲಿಂದ ನಾವು ಮೇಲ್ಕೋಟೆಗೆ ಬಂದ್ವಿ ನೋಡಿ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಅಕ್ಕ ತಂಗಿ ಕೊಳ ಅಂತಂದು ಬರುತ್ತಂತೆ, ಅಲ್ಲಿಗೆ ಹೋಗ್ರಿ ಚೆನ್ನಾಗಿದೆ ಅಂತ ಹೇಳಿದರು. ಹೋಗ್ತಾ ಇದ್ವಿ. ಆಮೇಲೆ ಇಲ್ಲಿ ಒಂದು ಪ್ಲೇಸ್ ಇತ್ತು ಫ್ರೆಂಡ್ಸ್, ಇಲ್ಲಿ ಶೂಟಿಂಗ್ ಭಾಳ ಮಾಡ್ತಾರೆ ಅಂತ ಹೇಳಿದರು. ಹಾಗಾಗಿ ಮೇಲೆ ಹತ್ತಿ ಹೋಗಬೇಕು ಅಂದರೆ ನನಗೆ ತುಂಬ ಸುಸ್ತಾಗಿತ್ತು. ನಾನು ಬರಲ್ಲ ಅಂತ ಹೇಳಿದೆ. ನಮ್ಮ ಮನೆಯವರು ಬೈತಾಯಿದ್ರು, ಮನೇಲಿದ್ದಾಗ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತೀಯ, ಇಲ್ಲಿ ಬಂದರೆ ಯಾವ ಥರ ಮಾತಾಡ್ತೀಯ ಅಂತಂದು ಸಿಟ್ಟು ಮಾಡಿದರು. ಆದರೂ ಬಿಡಲಿಲ್ಲ, ಹತ್ತಿ ಮೇಲ್ಗಡೆ ಬಂದೆ. ಇಲ್ಲಿ ನೋಡಿ ಫ್ರೀ ವೆಡ್ಡಿಂಗು ಶೂಟ್ ಮಾಡ್ಕೋತಾ ಇದ್ದರು ನೋಡಿ. ಇಲ್ಲಿ ಜಾಸ್ತಿ ಅದೇ ಅಂತೆ, ವೆಡ್ಡಿಂಗ್ ಶೂಟಿಗೆ ಬರ್ತಾರೆ ಅಂತ ಮಾತಾಡ್ತಿದ್ರಲ್ಲಿ. ಇಲ್ಲಿ ಮೇಲ್ಗಡೆ ಬಂದರೆ ಈ ಪ್ಲೇಸ್ ಇತ್ತು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ಇಲ್ಲಿ ಫಿಲ್ಮ್ ಜಾಸ್ತಿ ಮಾಡ್ತಾರಂತೆ ನೋಡಿ, ನನಗೂ ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ ಹೇಳಿದರು. ಇಲ್ಲಿ ನೋಡಿ ಇವಾಗ ಇಲ್ಲಿ ಅಕ್ಕ ತಂಗಿ ಕೊಳ ಅಂತ ಇತ್ತು, ಅಲ್ಲಿಗೆ ಬಂದ್ವಿ ನೋಡಿ ನಾವು. ಇಲ್ಲಿ ಮಂಗಣ್ಣನ ಕಾಟ ಜಾಸ್ತಿ, ಆದರೆ ಮಂಗಣ್ಣ ಯಾರಿಗೂ ತೊಂದರೆ ಕೊಡಲ್ಲ. ಇಲ್ಲಿ ನೋಡಿ ಅವ್ರ ಪಾಡಿಗೆ ಅವ್ರು ಹೋಗ್ತಾನೆ ಇದ್ದಾರೆ. ಇದು ನೋಡಿ ತಂಗಿ ಕೊಳ ಅಂತೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಇದು ಪ್ಲೇಸ್ ಮಾತ್ರ ಚೆನ್ನಾಗಿತ್ತು. ನಂಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಕೈ ನೋಯ್ತಾಯಿತ್ತು. ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡ್ತಿದ್ದಾರೆ ನೋಡಿ. ಇವಾಗ ನೋಡಿ ತಂಗಿ ಕೊಳ ನೋಡಿಕೊಂಡು ನೆಕ್ಸ್ಟ್ ಅಕ್ಕನ ಕೊಳ ನೋಡ್ಕೊಳ್ಳೋಣ ಅಂತ ಅವರೇ ನಮ್ಮ ಹಸ್ಬೆಂಡು ನಾವು ಸ್ವಲ್ಪ ಫೋಟೋ ತಕ್ಕೊಂಡ್ವಿ ನೋಡಿ. ತಂಗಿ ಕೊಳ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ನೆಕ್ಸ್ಟ್ ಅಕ್ಕನ ಕೊಳನ ತೋರಿಸ್ಬಿಡ್ತೀನಿ ನೋಡಿ. ಮೀನುಗಳು ತುಂಬ ಇದ್ದಾವೆ ಇದರಲ್ಲಿ, ದೊಡ್ಡ ದೊಡ್ಡ ಮೀನುಗಳಿದ್ದು ಫ್ರೆಂಡ್ಸ್. ನೋಡಿ ನಾವು ಕೆಳಗಡೆ ಇಳಿದು ಹೋಗಲಿಲ್ಲ. ನೋಡಿ ಮೀನುಗಳು ಯಾವ ಥರ ಇದ್ದಾವೆ ಅಂತ. ನಾನು ಬಂದಿರಲಿಲ್ಲ ಮೇಲ್ಕೋಟೆಗೆ, ಇದೇ ಫಸ್ಟ್ ಬಂದಿದ್ದು. ಇವಾಗ ನೋಡಿ ತಂಗಿ ಕೊಳ ಆಯ್ತಲ್ಲ, ನಾವು ಇಲ್ಲೇ ವೀಡಿಯೋ ಮಾಡ್ಕೊತ ಮತ್ತು ಫೋಟೋ ತಕ್ಕೊಂಡು ಮೇಲ್ಗಡೆ ಇನ್ನೊಂದು ಈ ಕಡೆ ಅಲ್ಲೇ ಬಾಜುನೇ ಇದೆ ಅಕ್ಕನ ಕೊಳ ಅಂತೇಳಿ, ಅದನ್ನು ನೋಡಿಕೊಂಡು ನೆಕ್ಸ್ಟ್ ನಮ್ಮ ಟ್ರಿಪ್ ಎಲ್ಲಿಗೆ ಅಂತ ಮಾತಾಡ್ಕೊತ ನಾವು ಬರ್ತಾಯಿದ್ವಿ ನೋಡಿ. ಕೇಳಿದರು ಫ್ರೆಂಡ್ಸ್ ಒಂದೆರಡು, ನಾವು ಸೆಲ್ಫಿ ವಿಡಿಯೋ ಮಾಡೋದು ನೋಡಿ ಕೇಳಿದರು, ಯೂಟ್ಯೂಬರ್ಸ ನೀವು ಅಂತ ಕೇಳಿದರು. ನಾನೇನು ಅವ್ರಿಗೆ ಆನ್ಸರ್ ಮಾಡಲಿಲ್ಲ. ನೆಕ್ಸ್ಟ್ ನೋಡಿ ಇವಾಗ ಅಕ್ಕನ ಕೊಳನ ತೋರಿಸ್ತಾ ಇದ್ದೀನಿ.
ತಂಗಿ ಕೊಳ ಅಕ್ಕನ ಕೊಳ ಅಂತೇಳಿ ಆಜು ಬಾಜುನೇ ಇದ್ದಾವೆ ಇವು ನೋಡಿ. ತುಂಬ ಚೆನ್ನಾಗಿದೆ ಪ್ಲೇಸು ಫ್ರೆಂಡ್ಸ್. ಅಂದರೆ ತುಂಬ ಟೈಮ್ ಬೇಕು ನೋಡ್ಕೊಂಡು ಹೋಗೋಕ್ಕೆ. ನಾವು ಅರ್ಜೆಂಟಲ್ಲಿ ಹೋದರೆ ಬೇಗ ಬರಬೇಕು ಅನ್ನೋರಿಗೆ ಆಗೋದಿಲ್ಲ ಇದು. ಏಕೆಂದರೆ ಏನಿಲ್ಲ ಅಂದರೂ ಒಂದು ವಾರ ಟ್ರಿಪ್ ಮಾಡಬೇಕು. ನಮಗೆ 2 ದಿವಸಕ್ಕೇ ಸುಸ್ತಾಗ್ಬಿಟ್ಟಿತ್ತು ನೋಡಿ. ಅಕ್ಕನ ಕೊಳ ನೋಡಿಕೊಂಡು ನಮ್ಮ ಹಸ್ಬೆಂಡು ನಾನು ಮತ್ತು ಬೆಂಗಳೂರಿಗೆ ಹೋಗಬೇಕಿತ್ತಲ್ಲ, ನಾವು ಮಾತಾಡ್ಕೊತ ಹೋಗ್ತಾ ಇದ್ವಿ ನೋಡಿ. ಎಲ್ಲದು ಈ ಪ್ಲೇಸು ಅಂದರೆ ತುಂಬ ಚೆನ್ನಾಗಿತ್ತು. ಆದರೆ ನೋಡೋಕ್ಕೆ ಟೈಮ್ ಮಾಡ್ಕೊಂಡು ಬರಬೇಕಷ್ಟೇ ನಾವು, ಅಲ್ವಾ ಫ್ರೆಂಡ್ಸ್. ನೋಡಿ ಈ ಕಡೆ ಎಲ್ಲ ನೋಡ್ಕೊತ ನಾವು ನೆಕ್ಸ್ಟ್ ಮತ್ತೆ ಬಸ್ ಹಿಡಿಬೇಕಾಗಿತ್ತಲ್ಲ. ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಮಂಡ್ಯಕ್ಕೆ ಹೋಗಿ, ಮಂಡ್ಯದಿಂದ ನೀವು ಬೆಂಗಳೂರಿಗೆ ಇದ್ರು ಶ್ರೀರಂಗನಾಥ ಬೆಟ್ಟ ಅಂತ ನೋಡಿ ಮೇಲ್ಗಡೆ ಇತ್ತು. ನನಗೆ ಹತ್ತಕ್ಕಾಗಲ್ಲ ಅಂತೇಳಿ ನಾನು ಹತ್ತಲಿಲ್ಲ ಫ್ರೆಂಡ್ಸು. ಈ ಬಸ್ ಸ್ಟ್ಯಾಂಡಿಂದ ನಾನು ಅದನ್ನು ವಿಡಿಯೋ ಮಾಡಿದ್ದೆ. ಇವಾಗ ನೋಡಿ ನಾವು ಮಂಡ್ಯ ಬಸ್ಸು ನಮಗೆ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ. ಮೇಲ್ಕೋಟೆಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಂಡ್ಯ ಬಸ್ ಬಂತು. ನಾವು ಮಂಡ್ಯಕ್ಕೆ ಹೋಗ್ತಾಯಿದ್ವಿ ನೋಡಿ. ಒಂದು ಅರ್ಧ ಗಂಟೆ ಜರ್ನಿ ಅಂತ ಕಾಣಿಸುತ್ತೆ. ಮತ್ತು ನಾವು ಮಂಡ್ಯದಲ್ಲಿ ಇಳ್ಕೊಂಡು ಟೀ ಕುಡಿದು ಎಲ್ಲ ಮುಗಿಸ್ಕೊಂಡು ಮತ್ತೆ ಬೆಂಗಳೂರಿಗೆ ಹೋಗಿದ್ದು ಅಂದರೆ ಫ್ರೆಂಡ್ಸ್ ನಾವು ಮೆಜೆಸ್ಟಿಕ್ ಎಲ್ಲ ಮುಡ್ಕೊಂಡು ರೂಮ್ ಮಾಡಿಕೊಂಡು ಉಳ್ಕೊಂಡಿದ್ದು ತುಂಬ ಕಷ್ಟಪಟ್ಟು. ಬೆಳಗ್ಗೆ ಎಲ್ಲ ಮತ್ತೆ ಫ್ರೆಶ್ ಅಪ್ ಆಗಿ ಇದು ಇಸ್ಕಾನ್ ಅಂತ ಹೇಳ್ತಾರೆ ನೋಡಿ, ಆ ಟೆಂಪಲ್ಲಿಗೆ ಬಂದ್ವಿ ನೋಡಿ, ಕೃಷ್ಣ ಟೆಂಪಲ್ಗೆ. ವಾವ್, ಎಷ್ಟು ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಈ ದೇವಸ್ಥಾನ, ಎಷ್ಟು ಅಂದರೆ ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಆ ದೇವಸ್ಥಾನ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿಲ್ಲ ನನಗೆ ಒಳಗಡೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೃಷ್ಣ ಟೆಂಪಲ್ ಮಾತ್ರ. ಯಾರಾದರೂ ಬೆಂಗಳೂರಿಗೆ ಹೋದರೆ ಈ ಟೆಂಪಲ್ ನೋಡಿದೆ ಯಾರೂ ಹಾಗೆ ಬರಬೇಡಿ. ಅಲ್ಲಿ ಫೋನು ವಿಡಿಯೋ ಅಲಾವ್ ಇರಲಿಲ್ಲ. ಮತ್ತು ಅಲ್ಲೇ ನಾವು ಒಳಗಡೆನೇ ನೋಡಿ ಪ್ರಸಾದ ಇಟ್ಟಿದ್ದಾರೆ. ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅವ್ರ ದೇವಸ್ಥಾನದ ವತಿಯಿಂದನೇ ಮಾಡಿರ್ತಾರಲ್ಲ, ಹಾಗಾಗಿ ನೋಡಿ. ಒಂದು ಜಾಂಗೀರಿಗೆ 30 ರೂಪಾಯಿ ಅಂತೆ, ಒಂದು ಫ್ರೂಟ್ಸ್ ಲಾಡುಗೂ 30 ರೂಪಾಯಿ ಅಂತೆ. ನಮಗೇನು ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಡೆ ನಾನು. ಜಾಂಗೀರು ತೊಗೊಂಡೆ. ಮತ್ತು ನೋಡಿ ಜಾಂಗೀರು 1 ಪೀಸಿಗೆ 30 ರೂಪಾಯಿ ಅಂತೆ ಫ್ರೆಂಡ್ಸ್. ಚೆನ್ನಾಗಿ ಟೇಸ್ಟ್ ಇರುತ್ತಲ್ಲ, ಹಾಗಾಗಿ ರೇಟ್ ಇರುತ್ತೆ ಅಂತ ನಮ್ಮ ಮನೆಯವ್ರು ಅಂದರು ನೋಡಿ. ಇವಾಗ ಕೇಳಿದವ್ರನ್ನ ವಿಡಿಯೋ ಮಾಡಿದರೆ ನಡೆಯುತ್ತಾ ಅಂತ ಹೇಳಿ. ಹಾಂ ಮಾಡಿ ಮೇಡಮ್ ಅಂದರು. ವಿಡಿಯೋ ಮಾಡ್ತಿದ್ದೆ ನೋಡಿ. ಅವ್ರಿಗೆ ಅದನ್ನ ಅವ್ರು ಏನು ಹೇಳೋದಿಲ್ಲ, ಯಾಕಂದರೆ ಅಲ್ಲಿ ಹಾಕ್ಬಿಟ್ಟಿರ್ತಾರೆ ರೇಟೆಲ್ಲ ನೋಡಿ. ಇವಾಗ ಒಂದು ಕೃಷ್ಣಂದು ತೊಟ್ಲು ತೊಗೋಬೇಕಾಗಿತ್ತು, ನಾನು ಮನೆಗೆ ಇದ್ದಿಲ್ಲ, ಅದನ್ನೊಂದು ತೊಗೊಳಕ್ಕಂತ ಬಂದಿದ್ದೆ. ಅಮೌಂಟ್ ಕೇಳ್ತಾ ಇದ್ದೆ, ಯಾವುದು ಚೆನ್ನಾಗಿದೆ ಅದನ್ನು ಕೊಡಿ ಅಂತ ಹೇಳಿದೆ ನೋಡಿ. ಚೆನ್ನಾಗಿರೋದೊಂದು ತೊಟ್ಲನೂ ತೊಗೊಂಡೆ ನಾನು. ಮನೇಲಿ ಕೃಷ್ಣನ ತೊಟ್ಲು ಇರಬೇಕು ಅಂತ ಹೇಳಿದ್ರು ಒಬ್ಬರು, ಹಾಗಾಗಿ ಅದನ್ನು ಪ್ಯಾಕ್ ಮಾಡಿಸ್ಕೊತಾ ಇದ್ದೇನೆ ನೋಡಿ. ನಮಗೇನೇನು ಬೇಕೋ ನಾವೆಲ್ಲ ತೊಗೊಂಡು ಹೊರಗಡೆ ಬಂದ್ವಿ. ನಾವು ಮೊದಲು ಊರಿಗೆ ಹೋಗಬೇಕಿತ್ತು ಫ್ರೆಂಡ್ಸ್ ನೋಡಿ. ನಾವು ಎಲ್ಲೇ ಹೋಗಲಿ ಎಲ್ಲೇ ಇರಲಿ ನಮ್ಮೂರೇ ನಮಗೆ ಸವಿ ಬೆಲ್ಲ ಅಂತ ಒಂದು ಹಾಡು ಐತಲ್ವೇನ್ರಿ. ನಾವು ಮೊದಲು ಯಾವಾಗ ನಾನು ನಮ್ಮೂರಿಗೆ ಹೋಗಿದ್ದೀನಪ್ಪ ಅನ್ನಿಸ್ತಿತ್ತು. ನಮ್ಮನೆಯವ್ರು ಅದೇ ಅಂದರು, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತೀಯ, ಕರ್ಕೊಂಬಂದ್ರೆ ಈ ಥರ ಮಾಡ್ತಿಲ್ಲ ನೀನು ಅಂತೇಳಿ ನೋಡಿ ಫ್ರೆಂಡ್ಸ್. ಇವಾಗೆಲ್ಲ ನೋಡಿಕೊಂಡು ಮತ್ತು ವಿಧಾನಸೌಧ ಒಂದು ತೋರಿಸ್ರಿ ಅಂದೆ ನಮ್ಮ ಮನೆಯವ್ರಿಗೆ. ಅದನ್ನು ತೋರಿಸ್ಕೊಂಡು ಕರ್ಕೊತ ಹೋಗ್ತಾಯಿದ್ದಾರೆ. ನಮ್ಮ ಜರ್ನಿ ಇಲ್ಲಿಗೆ ಮುಗೀತು ನೋಡಿ. ನಂಜನಗೂಡು, ಮೇಲ್ಕೋಟೆ, ಮೈಸೂರು, ಬೆಂಗಳೂರು ಎಲ್ಲ ಜರ್ನಿ ಮುಗಿಸ್ಕೊಂಡು ನಾವು ವಾಪಸ್ ನಮ್ಮೂರಿಗೆ ಹೋಗ್ತಾಯಿದ್ವಿ. 3 ಗಂಟೆಗೆ ಟ್ರೈನ್ ಇದೆ ಅಂತ ಹೇಳಿದ್ರು ಹುಬ್ಳಿದು. ಹಾಗಾಗಿ ನಾವು ಮತ್ತೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಮಧ್ಯಾಹ್ನ ಬೇಗ ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ನಾವು ಯಶವಂತಪುರ ಬಸ್ ಹತ್ತಿಕೊಂಡು ಸ್ಟೇಷನ್ಗೆ ಹೋದ್ವಿ. ಅಲ್ಲೆಲ್ಲ ಟ್ರೈನ್ ಹಚ್ಚಿದ್ರು ಫ್ರೆಂಡ್ಸ್, ಹಾಗಾಗಿ ಬೇಗನೆ ನಾವು ಹೋಗಬೇಕಾಗಿತ್ತು. ಯಾಕಂದರೆ ನಿಮಗೆ ಗೊತ್ತಲ್ಲ ಬೆಂಗಳೂರಲ್ಲಿ ಟ್ರಾಫಿಕ್ಕು. ನಾವು ಅರ್ಧ ಗಂಟೆ ಎಲ್ಲಿಗಾದರೂ ಹೋಗಬೇಕಂದ್ರೆ ಅರ್ಧ ಗಂಟೆ ಮುಂಚಿತವಾಗಿಯೇ ಹೋಗಬೇಕಲ್ವಾ ಫ್ರೆಂಡ್ಸ್. ನಮ್ಮ ಜರ್ನಿ ಹೀಗಿತ್ತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡಿ ಫ್ರೆಂಡ್ಸ್. ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ರೆಸಿಪಿ ವಿಡಿಯೋ ಹಾಕ್ತೀನಿ. ನಮ್ಮದು ಜರ್ನಿ ವಿಡಿಯೋ ಎಲ್ಲ ಮುಗೀತು ಇವತ್ತಿಗೆ. ನಮ್ಮ ಜರ್ನಿನೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ನೀವು ಯಾರೆಲ್ಲ ಬೆಂಗಳೂರಿಗೆ ಹೋದ್ರಲ್ಲ, ಇದು ಕೃಷ್ಣ ಟೆಂಪಲ್ ನೋಡ್ಕೊಂಬರ್ರಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿ ಪ್ರಸಾದ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಹೋಗಿ ಒಂದ್ಸಲ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.